ಇನ್ನು ಬೆಂಗಳೂರಿನಲ್ಲಿ ಮೊಬೈಲ್ ರಾಬರಿ ಗ್ಯಾಂಗ್ ಅರೆಸ್ಟ್ ಆಗಿದೆ. ಮೊಬೈಲ್ ಸುಲಿಗೆ ಮಾಡ್ತಾ ಇದ್ದ ಮೂವರ ಬಂಧನ ಆಗಿದೆ. ಆ ಮೂರು ಜನ ಯಾರು? ಸಲ್ಮಾನ್, ಸಾಜಿದ್ ಹಾಗೂ ಫಾರೂಕ್ ಬಂಧಿತರು ಅಂತ ಗೊತ್ತಾಗ್ತಾ ಇದೆ. ಇನ್ನು ಮಗ ಮೊಬೈಲ್ ಸುಲಿಗೆ, ಅಪ್ಪ ಮೊಬೈಲ್ ಮಾರಾಟ. ಬಹಳ ಚೆನ್ನಾಗಿದೆ ನೋಡಿ ಗ್ಯಾಂಗ್. ಬಹಳ ಒಂಥರ ಒಂದೇ ಫ್ಯಾಮಿಲಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಗ ಮೊಬೈಲ್ ಸುಲಿಗೆ ಮಾಡಿದರೆ ಆ ಸುಲಿಗೆ ಮಾಡಿರುವಂತಹ ಮೊಬೈಲ್ಗಳನ್ನ ಅಪ್ಪ ಮಾರಾಟ ಮಾಡ್ತಾರೆ. ರಸ್ತೆಯಲ್ಲಿ ವಾಕಿಂಗ್ ಮಾಡುವವರ ಮೊಬೈಲ್ ಟಾರ್ಗೆಟ್ ಆಗುತ್ತೆ. ಬಂಧಿತರಿಂದ ಸುಮಾರು 30 ಲಕ್ಷ ರೂಪಾಯಿ, 93 ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮೊಬೈಲ್ ರಾಬರಿ ಗ್ಯಾಂಗ್ ಈಗಾಗಲೇ ಪೊಲೀಸ್ನವರು ಪತ್ತೆ ಹಚ್ಚಿದ್ದಾರೆ. ಈಗಾಗಲೇ ಪೊಲೀಸ್ನವರು ಕೂಡ ಅದನ್ನು ಪತ್ತೆ ಹಚ್ಚಿದ್ದಾರೆ. ನೋಡಿ, ಫಾರೂಕ್ ಈತ ಮೊಬೈಲ್ಗಳು ಯಾರಾದರೂ ವಾಕಿಂಗ್ ಮಾಡ್ತಾ ಇರ್ತಾರಲ್ಲ, ಈ ವಾಕಿಂಗ್ ಮಾಡ್ತಾ ಇದ್ದಂತಹ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ವಾಕಿಂಗ್ ಮಾಡ್ತಾ ಮಾತಾಡ್ತಾ ಇರ್ತಾರೆ, ಅವರಿಗೆ ಗೊತ್ತಿರಲ್ಲ ಯಾರು ಹಿಂದೆ ಬರ್ತಾರೆ, ಯಾರು ಮುಂದೆ ಬರ್ತಾರೆ, ಅಕ್ಕಪಕ್ಕ ಯಾರು ಬಂದು ನಮ್ಮ ಮೊಬೈಲ್ ಕಿತ್ಕೊಳ್ತಾರೆ ಅಂತ ಗೊತ್ತಿರಲ್ಲ. ಇಲ್ಲಿ ಸಾಜಿದ್ ಏನಿದಾರಲ್ಲ, ಇವನು ಮೊಬೈಲ್ ರಾಬರಿ ಮಾಡ್ತಾನೆ, ಅವರಪ್ಪ ಮಾರಾಟ ಮಾಡ್ತಾನೆ. ಐಫೋನ್ ಸಿಕ್ಕರೆ ಕದೀತಾ ಇರಲಿಲ್ಲ ಮೊಬೈಲ್ ರಾಬರಿ ಗ್ಯಾಂಗ್. ಐಫೋನ್ ಕದ್ರೆ ಸಿಕ್ಕಿ ಬೀಳ್ತೀವಿ ಅನ್ನುವಂತಹ ಭಯ ಇತ್ತು ಅವರಿಗೆ. ಇನ್ನು ಐಫೋನ್ ಅನ್ನು ಬಿಟ್ಟು ಬೇರೆ ಎಲ್ಲ ಮೊಬೈಲನ್ನು ಕದೀತಾ ಇದ್ರು. ಅದು ಹೆಂಗೆ ಗೊತ್ತಾಗುತ್ತೆ ಅವರಿಗೆ ಇವ್ರು ಐಫೋನೇ ಇಟ್ಕೊಂಡಿದ್ದಾರಾ, ಅದು ಬೇರೆ ಮೊಬೈಲ್ ಇಟ್ಕೊಂಡಿದ್ದಾರಾ ಅಂತ. ಇನ್ನು ರಾಬರಿ ಗ್ಯಾಂಗ್ನಿಂದ 30 ಲಕ್ಷ, 93 ಮೊಬೈಲ್ ವಶ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು. ಇದು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಕರಣ ದಾಖಲಾಗಿದೆ. ಐಫೋನ್ ಸಿಕ್ಕರೆ ಬಿಲ್ಕುಲ್ ಮುಟ್ತಾ ಇರಲಿಲ್ಲ ಕದೀಮ್ರು. ಐಫೋನ್ ಅಂತ ಬಿಟ್ಟು ಬೇರೆ ಇನ್ನೆಲ್ಲ ಮಾದರಿಯ ಮೊಬೈಲ್ಗಳು, ವಿವೋ ಇರ್ಬೋದು ಅಥವಾ ಓಪೋ ಇರ್ಬೋದು, ಸ್ಯಾಮ್ಸಂಗ್ ಇರ್ಬೋದು, ಹೀಗೆ ಬೇರೆ ಬೇರೆ ಕಂಪನಿ ಮೊಬೈಲ್ಗಳನ್ನ ಕದೀತಾ ಇದ್ರು. ಐಫೋನ್ ಮಾತ್ರ ಮುಟ್ತಾ ಇರಲಿಲ್ಲಂತೆ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಇಲ್ಲೇನು ತೋರಿಸ್ತಾ ಇದೀವಲ್ಲ ಸಲ್ಮಾನು, ಇವನೇ ಮೊಬೈಲ್ ಕದೀತಾ ಇದ್ದಿದ್ದು. ವಾಕಿಂಗ್ ಮಾಡೋರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಸಹಜವಾಗಿ ಬೆಳಿಗ್ಗೆ ಆದರೆ ಸಾಕು ಪಾರ್ಕಿಗೆ ಜನ ಬರ್ತಾರೆ, ಸಂಜೆ ಆದರೆ ಸಾಕು ಪಾರ್ಕಿಗೆ ಜನ ಬರ್ತಾರೆ. ಅಲ್ಲಿ ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ವಾಕಿಂಗ್ ಮಾಡ್ತಾ ಮಾತಾಡೋದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಈ ಸಾಜಿದ್ದು. ಆಮೇಲೆ ಅವರ ಅಪ್ಪ ಫಾರೂಕ್ ನೋಡಿ, ಇವರೇನು ಈ ವ್ಯಕ್ತಿ ಏನು ಗೊತ್ತಾ, ಇವನು ಮಗ ಕದ್ದಿರುವಂಥ ಮೊಬೈಲನ್ನ ಮಾರಾಟ ಮಾಡ್ತಾ ಇದ್ದ ಆಫ್ ರೇಟ್ಗಳಿಗೆ. ಇವತ್ತೆಲ್ಲ ಮೊಬೈಲ್ ಕಮ್ಮಿ ರೇಟಿಗೆ ಕೆಲವರೆಲ್ಲ ಬಂದು ಮಾರಾಟ ಮಾಡ್ತಾ ಇರ್ತಾರೆ ರೋಡ್ ಸೈಡಲ್ಲಿ. ಅದನ್ನು ತಗೊಳಕ್ಕೆ ಹೋಗಬೇಡಿ. ಕದ್ದಿರುವಂಥ ಮೊಬೈಲ ಏನು ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡಬೇಕಾಗ್ತದೆ. ನಿಮಗೆ ಮೊಬೈಲ್ ಒಂದು 2,000 ಹೆಚ್ಚು ಕಮ್ಮಿ ಆದರೂ ಕೂಡ ಒಳ್ಳೆ ಅಂಗಡಿಗಳಿಗೆ ಹೋಗಿ, ಗ್ಯಾರಂಟಿ ಇರುವಂತಹ ಬಿಲ್ ಕೊಡುವಂಥ ಮೊಬೈಲ್ ಅಂಗಡಿಗಳಿಗೆ ಹೋಗಿ. ಇಲ್ಲಿ ಸಿಕ್ಕಿರುವಂತಹ ಕದ್ದಿರುವಂತಹ ಮೊಬೈಲ್ಗಳನ್ನ ರೋಡ್ ಸೈಡ್ ಮಾರ್ತಾ ಇದ್ದರೆ ಅರ್ಥ ಮಾಡ್ಕೋಬೇಕು ಜನ, ಇವ್ರು ಕದ್ದಿದ್ದಾರಾ ಅಥವಾ ಇವ್ರು ಎಲ್ಲಿಂದ ತಂದರು ಈ ಮೊಬೈಲು, ಇಷ್ಟು ಕಾಸ್ಟ್ಲಿ ಮೊಬೈಲ್ನ ಇಷ್ಟು ಕಮ್ಮಿ ರೇಟಿಗೆ ಯಾಕೆ ಕೊಡ್ತಾರೆ, ಅದನ್ನು ಜನ ಅರ್ಥ ಮಾಡ್ಕೋಬೇಕು. ಆಮೇಲೆ ಇವ್ರ ಜೊತೆ ನಿಮ್ಮನ್ನೂ ಕೂಡ ಪೊಲೀಸ್ನವರು ಎನ್ಕ್ವೈರಿ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗ್ಬಿಡ್ತದೆ. ಹಾಗಾಗಿ ನೋಡಿ, ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಮೊಬೈಲನ್ನ ಇವರು ಕದ್ದಿದ್ದಾರೆ, ಮಾರಾಟ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಶರತ್ ಕೊಡ್ತಾರೆ. ಶರತ್, ಈಗಾಗಲೇ ಮೊಬೈಲ್ ಕಳ್ತನ, ಬೈಕು, ಕಾರು ಎಲ್ಲ ರೀತಿಯಾದಂಥ ಕಳ್ತನ ಮಾಡುವಂಥ ಕಳ್ಳರು ರಾಜಧಾನಿ ಬೆಂಗಳೂರಿನಲ್ಲಿದ್ದಾರೆ. ಆದರೆ ಇಲ್ಲಿ ಬಹಳ ವಿಶೇಷ ಅಂದರೆ, ಒಂದೇ ಫ್ಯಾಮಿಲಿಯಲ್ಲಿ ಮಗ ಕದೀತಾ ಇದ್ದ, ಅಪ್ಪ ಮಾರಾಟ ಮಾಡ್ತಾ ಇದ್ದ. ಇಲ್ಲಿ ಐಫೋನನ್ನು ಮುಟ್ತಾ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಅಪ್ಪ ಮಕ್ಕಳು ಎಲ್ಲಿಯವರು? ಇವರು ಬೆಂಗಳೂರಿನವರ ಅಥವಾ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ರಾಬರಿ ಮಾಡ್ತಾ ಇದ್ರಾ? ಇವ್ರ ಹಿನ್ನೆಲೆ ಏನು? ಒಟ್ಟು ಎಷ್ಟು ಕೇಸ್ ಇತ್ತು ಹಿಂದೆ ಇವ್ರ ಮೇಲೆ ಅಂತ ಶರತ್? ಸಚಿನ್, ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆಗಳು. ಇದೀಗ ಮಹದೇವಪುರ ಪೊಲೀಸರು ಸದ್ಯ ಬಂಧನವನ್ನ ಮಾಡಿರುವಂತದ್ದು. ಒಟ್ಟು 3 ಜನರನ್ನ ಬಂಧನವನ್ನ ಮಾಡಿರುವಂತದ್ದು. ಏನೋ ಸಲ್ಮಾನ್, ಫಾರೂಕ್ ಹಾಗೆ ಸಾಜಿದ್ ಎನ್ನುವಂತಹ 3 ಜನರನ್ನ ಈಗಾಗಲೇ ಬಂಧನವನ್ನ ಮಾಡಿರುವಂತದ್ದು. ಅವರಿಂದ ಸುಮಾರು 93 ಮೊಬೈಲ್ಗಳನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಸುಮಾರು 30 ಲಕ್ಷ ರೂಪಾಯಿ ಮೌಲ್ಯದ 90 ಮೊಬೈಲ್ಗಳನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಏನೋ ರಸ್ತೆ ಬದಿಗಳಲ್ಲಿ ಓಡಾಡುವಂತವರಾಗಿರ್ಬೋದು, ಹಾಗೆ ಬೈಕ್ ನಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಹೋಗುವಂತವರಾಗಿರ್ಬೋದು, ಎಲ್ಲರನ್ನ ಟಾರ್ಗೆಟ್ ಅನ್ನ ಮಾಡಿ ಮೊಬೈಲ್ ಅನ್ನ ಕಳ್ಳತನವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಏನು ಈ ಸಾಜಿದ್ ಎನ್ನುವಂತಹ ವ್ಯಕ್ತಿ ಕಳ್ಳತನವನ್ನ ಮಾಡಿ ತದನಂತರ ಹೋಗಿ ಆತನ ಸ್ನೇಹಿತನಿಗೆ ಒಪ್ಪಿಸ್ತಾ ಇದ್ದ. ಹಾಗೆ ಅವರು ಕೂಡ ಕಳ್ಳತನವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅವರು ತನ್ನ ತಂದೆಗೆ ಮೊಬೈಲ್ ಅನ್ನ ಒಪ್ಪಿಸುವಂತ ಕೆಲಸವನ್ನ ಮಾಡಿ ತದನಂತರ ಅದನ್ನ ಮಾರಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈಗಾಗಲೇ ಸಾಕಷ್ಟು ಮೊಬೈಲ್ಗಳನ್ನು ಕೂಡ ಕದ್ದು ಮಾರಾಟವನ್ನ ಮಾಡಿದ್ದಾರೆ. ಸದ್ಯ ಒಂದು ಪ್ರಕರಣದ ಮೇಲೆ ಆರೋಪಿಗಳನ್ನ ಬೆನ್ನತ್ತಿದಂತಹ ಮಹದೇವಪುರ ಪೊಲೀಸರು ಸದ್ಯಕ್ಕೆ ಆರೋಪಿಗಳನ್ನ ಬಂಧಿಸುವಂತಹ ಸಮಯದಲ್ಲಿ ಒಟ್ಟು ಅವರ ಬಳಿ 93 ಮೊಬೈಲ್ಗಳು ಇದ್ದದ್ದು ಕಂಡು ಬಂದಿದೆ. ಆ 93 ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರ ಬೆಲೆ ಈಗ 30 ಲಕ್ಷ ರೂಪಾಯಿ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಪ್ರಮುಖವಾಗಿ ಇವರು ಗಮನಿಸಬೇಕಾದಂತಹ ವಿಷಯ ಅಂತ ಹೇಳಿದ್ರೆ, ಯಾರಿಗೆ ಮೊಬೈಲ್ ಅನ್ನ ಬಳಕೆ ಮಾಡೋದಕ್ಕೆ ಅಷ್ಟೊಂದು ನೀಟಾಗಿ ಬರೋದಿಲ್ವೋ ಅಥವಾ ಯಾರಿಗೆ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂತವ್ರನ್ನ
ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಐಫೋನ್ ಗಳನ್ನ ಮುಟ್ಟುತ್ತಾ ಇರಲಿಲ್ಲ ಅನ್ನುವಂಥದ್ದು ಕೂಡ ಒಂದು ಕುತೂಹಲಕಾರಿ ಅನ್ನುವಂಥ ವಿಷಯ. ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಬಹುದು ಎನ್ನುವಂತ ಕಾರಣಕ್ಕೋಸ್ಕರ ಐಫೋನ್ ಕಳ್ಳತನಗಳನ್ನ ಇವರು ಮಾಡ್ತಾ ಇರಲಿಲ್ಲ. ಆಂಡ್ರಾಯ್ಡ್ ಮೊಬೈಲ್ ಗಳನ್ನ ನೋಡಿ ಅಥವಾ ಅವರು ಬಳಸುವಂತಹ ಸಮಯವನ್ನ ನೋಡಿ ಇವರು ಕಳ್ಳತನವನ್ನ ಮಾಡಿ ತದನಂತರ ಹೋಗಿ ಮಾರಾಟವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಸದ್ಯ ಇದೀಗ 3 ಜನರನ್ನ ಬಂಧನವನ್ನ ಮಾಡಿರುವಂತಹ ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸಚಿನ್, ಧನ್ಯವಾದ ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.